ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕನ್ನಡ ನಾಡಿಯಲ್ಲಿ ಟಾಪ್ ಸ್ಟೋರಿಯನ್ನು ನೋಡೋಣ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿಯ ಆರೋಗ್ಯ ನಿರೀಕ್ಷಿತ ಮಟ್ಟದಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ. ಆಸ್ಪತ್ರೆಯಿಂದ ಮಠಕ್ಕೆ ವಾಪಸ್ಸಾಗಿರೋ ದೇವರನ್ನ ನೋಡೋಕೆ ಭಕ್ತರು ಮುಗಿಬೀಳ್ತಾ ಇದ್ದಾರೆ. ಆದ್ರೆ ಯಾರಿಗೂ ದರ್ಶನ ಭಾಗ್ಯ ಇಲ್ಲ. ಮಕ್ಕಳು ಶ್ರೀಗಳನ್ನ ನೋಡೋಕೆ ಕಾತರಿಸ್ತಾ ಇದ್ದಾರೆ. ಆದ್ರೆ ಅವರಿಗೂ ಅವಕಾಶ ಸಿಗ್ತಾ ಇಲ್ಲ. ಸೋಂಕು ತಗುಲೋ ಹಿನ್ನೆಲೆಯಲ್ಲಿ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಆದ್ರೂ ಶತಾಯುಷಿಯನ್ನ ನೋಡೋಕೆ ಗಣ್ಯರೂ ಸೇರಿದಂತೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನಡೆದಾಡುವ ದೇವರು ಶತಾಯುಷಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ತಮ್ಮಿಚ್ಛೆಯಂತೆ ಮಠದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಯಂತೆಯೇ ಹಳೆ ಮಠದಲ್ಲಿ ಸಕಲ ವ್ಯವಸ್ಥೆ ಮಾಡಿದ್ದು ಕಾಯಕ ಯೋಗಿಯ ಆರೋಗ್ಯ ವೃದ್ಧಿಗೆ ಪ್ರಾರ್ಥಿಸಲಾಗ್ತಾ ಇದೆ. ಆದ್ರೂ ದಣಿವರಿಯದ ದೇವರ ಆರೋಗ್ಯ ಚೇತರಿಸಿಕೊಳ್ತಾ ಇಲ್ಲ. ಚೇತರಿಸಿಕೊಳ್ತಿಲ್ಲ ದಣಿವರಿಯದ ಚೇತನ. ಸಿದ್ದಗಂಗಾ ಶ್ರೀಗಳ ದರ್ಶನಕ್ಕೆ ಭಕ್ತರ ದಂಡು. ಶಿವಕುಮಾರ ಸ್ವಾಮೀಜಿಯನ್ನ ನೋಡಬೇಕು. ಆ ದೇವರನ್ನ ಒಮ್ಮೆ ಕಣ್ತುಂಬಿಕೊಂಡು ನಮ್ಮ ಪಾಪವನ್ನ ಸ್ವಲ್ಪವಾದ್ರೂ ಕಡಿಮೆ ಮಾಡಿಕೊಳ್ಬೇಕು ಅಂತ ಲಕ್ಷಾಂತರ ಮಂದಿ ಕಾತರಿಸ್ತಾ ಇದ್ದಾರೆ. ಅವರ ಆರೋಗ್ಯ ವೃದ್ಧಿಗೆ ವಿಶೇಷ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ವೈದ್ಯರು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಶ್ರೀಗಳ ಆರೋಗ್ಯ ಚೇತರಿಕೆ ಆಗ್ತಾ ಇಲ್ಲ. ನಿನ್ನೆಯಿಂದಲೂ ಮಠಕ್ಕೆ ಸಾಲು ಸಾಲು ರಾಜಕೀಯ ನಾಯಕರು ಶ್ರೀಗಳನ್ನ ನೋಡೋಕೆ ಬರ್ತಾ ಇದ್ದಾರೆ. ಇವತ್ತು ಡಿಸಿಎಂ, ಬಿಎಸ್ವೈ, ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಮಠಕ್ಕೆ ಭೇಟಿ ನೀಡಿದ್ರು. ಮುರುಘಾ ಮಠದ ಶ್ರೀಗಳು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸೇರಿದಂತೆ ಹಲವರು ನಡೆದಾಡುವ ದೇವರನ್ನ ನೋಡೋಕೆ ಬಂದ್ರು. ಪೂಜ್ಯ ಸ್ವಾಮೀಜಿ ಅವರು ಏನು ಆಸ್ಪತ್ರೆಯಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಏನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ದಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ದಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ ಅಗತ್ಯ ಇದ್ರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಸಿದ್ದಗಂಗಾ ಮಹಾಸ್ವಾಮೀಜಿಯವರು ಸ್ಟೇಬಲ್ ಆಗಿದ್ದಾರೆ. ಮೊದಲು ಹೆಂಗಿತ್ತು ಕ್ರಿಟಿಕಲ್ ಅಂದ್ರೆ ನಾನು ಮೊದಲು ಹೆಂಗಿತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ಡಾಕ್ಟರ್ಸು ತಮ್ಮೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅವರು ಮೇಲ್ಗಡೆ ಮಾರ್ಕಂಡ್ ನಿಲಯ ಅಂತೇಳಿ ಮೇಲ್ಗಡೆ ಮಲಗ್ತಿದ್ರು, ನಮಗೆ ಕೆಳಗಡೆ ಕೊಟ್ಟಿದ್ರು. ಸೊ ಅವರು ರಾತ್ರಿ ಹೊತ್ತು ಊಟ ಮಾಡಿ ಅವ್ರು ಮಲಗಬೇಕಾದ್ರೆ ಬರೋ ಟೈಮ್ವರೆಗೂ ನಾವು ಓದ್ತಾ ಇರ್ತಿದ್ದೋ. ಅವ್ರು ಬಂದು ರೂಮೊಳಗೆ ಬರ್ತಿದ್ರು, ಅವಾಗ ನಮಸ್ಕಾರ ಮಾಡಿ ನಾವು ಮಲಗ್ತಿದ್ದೋ. ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನದಾಸೋಹನ ಮಾಡೋಂಥದ್ದು, ದಿನ 5-6 ಸಾವಿರ ಜನಕ್ಕೆ ಅಡಿಗೆ ಮಾಡೋದು. ನಾವು ಮನೆಗೆ 5-6 ಜನಕ್ಕೆ ಅಡಿಗೆ ಮಾಡೋಕಂದ್ರೆ ಯೋಚನೆ ಮಾಡ್ತೀವಿ. ಸಂಜೆ ವೇಳೆಗೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ರವೀಂದ್ರ ಮಠಕ್ಕೆ ಬಂದು ಶ್ರೀಗಳನ್ನ ಪರೀಕ್ಷೆ ಮಾಡಿದ್ರು. ಶ್ರೀಗಳಿಂದ ನಾವಂದ್ಕೊಂಡಷ್ಟು ಪ್ರತಿಕ್ರಿಯೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವರ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದ್ರೆ ಈಗ 112 ಇಯರ್ಸ್ ಅಂತಂದ್ರೆ ಇದು ಯಾರು ನೋಡು ಇಲ್ಲ ಮಾಡು, ಇದನ್ನ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಇದನ್ನ ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡಕ್ ಆಗದೇ ಇಲ್ಲ ಇದ್ರಲ್ಲಿ. ಯಾಕೆಂದ್ರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನೆಲ್ಲ ಯಾವುದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳಕ್ಕಾಗಲ್ಲ. ಐ ಥಿಂಕ್ ಟೈಮ್ ಹ್ಯಾಸ್ ಟು ಓನ್ಲಿ ಗಿವ್ ದ ಆನ್ಸರ್ ಅಷ್ಟೇ. ಕಣ್ಣು ಸ್ಪಾಂಟೇನಿಯಸ್ ಆಗಿ ಬಿಡ್ತಾ ಇದ್ದಾರೆ. ಅಂದ್ರೆ ನಾವು ಮಾತಾಡಿದಾಗ ಪೂರ್ತಿ ಮೊನ್ನೆ ಈಗ ಒಂದು 10 days ಬ್ಯಾಕ್ ಇತ್ತಲ್ಲ, ಆ ತರ ಮೂಮೆಂಟ್ಸ್ ಇಲ್ಲ. ಮಠದ ಅಂಗಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ. ತುಮಕೂರಿನಲ್ಲಿ 14 ಕಡೆ ಹೆಲಿಪ್ಯಾಡ್ ನಿರ್ಮಾಣ. ಯಾರೂ ಬರಬೇಡಿ ಅಂದ್ರೂ ಶ್ರೀಗಳನ್ನ ನೋಡೋಕೆ ಗಣ್ಯರು ಸೇರಿದಂತೆ ಭಕ್ತರು ಬರ್ತಾನೆ ಇದ್ದಾರೆ. ಹೀಗಾಗಿ ಸಿದ್ದಗಂಗಾ ಮಠದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. 50 ಪೊಲೀಸ್ ಸಿಬ್ಬಂದಿ, 1 ಕೆಎಸ್ಆರ್ಪಿ ತುಕಡಿ, 5 ಸಬ್ ಇನ್ಸ್ಪೆಕ್ಟರ್ಸ್, 2 ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ.
ಶ್ರೀಗಳ ದರ್ಶನಕ್ಕೆ ಗಣ್ಯರು ಸಾಲು ಸಾಲಾಗಿ ಆಗಮಿಸ್ತಾ ಇದ್ದು ಮಠಕ್ಕೆ ಹತ್ತಿರದ ಪ್ರದೇಶದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ವಿವಿ ಕ್ಯಾಂಪಸ್ನಲ್ಲಿ 4, ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ 1, ಎಸ್ಐಟಿ ಕಾಲೇಜ್ನಲ್ಲಿ 2, ಹಿರೇಹಳ್ಳಿ ಪಂಡಿತಹಳ್ಳಿ ಬಳಿ 7 ಸೇರಿದಂತೆ ತುಮಕೂರಿನ ವಿವಿಧೆಡೆ 14 ಹೆಲಿಪ್ಯಾಡ್ಗಳ ನಿರ್ಮಾಣವಾಗ್ತಾ ಇದೆ. ಶ್ರೀಗಳ ಆರೋಗ್ಯ ಗಂಭೀರವಾಗಿದ್ದು ಭಕ್ತರು ಆತಂಕದಲ್ಲಿದ್ದಾರೆ. ದೇವರ ದರ್ಶನ ಮಾಡಲೇಬೇಕು ಅಂತ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಯಕ ಯೋಗಿ ಶೀಘ್ರ ಚೇತರಿಸಿಕೊಳ್ಳಿ ಅಂತ ರಾಜ್ಯದ ಮೂಲೆ ಮೂಲೆಯಲ್ಲಿ ಭಕ್ತರು ಪ್ರಾರ್ಥಿಸ್ತಾ ಇದ್ದಾರೆ. ಒಮ್ಮೆ ನಡೆದಾಡೋ ದೇವರು ಎದ್ದು ಬಂದು ದರ್ಶನ ನೀಡಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು. ಇದು ಕನ್ನಡಿಗರೆಲ್ಲರ ಒಕ್ಕೊರಲ ಆಗ್ರಹ. ಶ್ರೀಗಳಿಗೆ ಭಾರತ ರತ್ನ ಸಿಕ್ಕರೆ ಭಾರತ ರತ್ನಕ್ಕೆ ಒಂದು ಗೌರವ, ಇದು ಕೂಡ ಎಲ್ಲರ ಅಭಿಮತ. ಆದರೆ ಈ ಆಗ್ರಹ, ಕೂಗು, ಮನವಿ ಎಲ್ಲವೂ ದೆಹಲಿಗೆ ತಲುಪಬೇಕು ಅಲ್ವಾ? ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಾಗಿದೆ. ನೀವು ಕೂಡ ಕೈ ಜೋಡಿಸಬೇಕಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಈಗ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕರೆ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಪಕ್ಕ. ಇನ್ನು ನ್ಯೂಸ್ 18 ಕನ್ನಡ ಈ ಮೆಗಾ ಅಭಿಯಾನ ಆರಂಭ ಮಾಡ್ತಾ ಇದ್ದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಗಣ್ಯರೂ ಸೇರಿದಂತೆ ಸಾಮಾನ್ಯರು ದೇವರಿಗೆ ಭಾರತ ರತ್ನ ಸಿಗಲಿ ಅಂತ ನಮ್ಮ ಅಭಿಯಾನಕ್ಕೆ ಬೆಂಬಲಿಸಿದ್ದಾರೆ. ಹಿಂದೆನೆ ಶಿಫಾರಸು ಮಾಡಿದ್ದೀನಿ ನಾನು. ಅದನ್ನು ಹಿಂದೆನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ, ಈಗಲೂ ಒತ್ತಾಯ ಮಾಡ್ತೀನಿ. ನಾನೇ ಶಿಫಾರಸು ಮಾಡಿದ್ಮೇಲೆ ಒತ್ತಾಯ ಮಾಡಲ್ವಾ? ಮುಖ್ಯಮಂತ್ರಿ ಆಗಿರುವಾಗಲೇ ನಮ್ಮ ಸರ್ಕಾರ ಶಿಫಾರಸು ಮಾಡಿತ್ತು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ. ಈ ಅಭಿಯಾನ ಬಹಳ ಒಳ್ಳೆಯದು. ಆದರೆ ಈ ಅಭಿಯಾನಕ್ಕೆ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು, ಕೊಡಬೇಕು ಅಂತಕ್ಕಂಥದ್ದು ತಾವೇನು ಅಭಿಪ್ರಾಯ ವ್ಯಕ್ತ ಮಾಡಿದ್ದೀರಾ? ಇದಕ್ಕೆ ಸಂಪೂರ್ಣ ಅಲ್ಲ, 100ಕ್ಕೆ 100 ಅಲ್ಲ, 100ಕ್ಕೆ 200ರಷ್ಟು ನನ್ನ ಸಹಮತ ವ್ಯಕ್ತ ಮಾಡ್ತೇನೆ. ತಾವು ಬಹಳ ಒಳ್ಳೆಯದು, ಇದನ್ನು ಕಂಟಿನ್ಯೂ ಮಾಡಿ, ಇದಕ್ಕೆ ಯಶಸ್ವಾಗಲಿ. ಎಲ್ಲ ರೀತಿಯ ಬೆಂಬಲ ಇದಕ್ಕೆ ಸಿಗಬೇಕು. ನ್ಯೂಸ್ 18 ಪೂಜ್ಯ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕನ್ನುವಂಥ ಅಭಿಯಾನ ಪ್ರಾರಂಭ ಮಾಡಿದರೆ ಇದಕ್ಕೆ ಸಂಪೂರ್ಣವಾಗಿ ನನ್ನ ಆಶೆ ಮತ್ತು ಅದನ್ನ ಸೂಕ್ತವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ ಜೊತೆನೆ ಏನು ಮಹಾನ್ ಪೂಜ್ಯರಾದಂತಹ ಶತಾಯುಷಿಗಳಿಗೆ ಈ ಭಾರತ ರತ್ನ ಪ್ರಶಸ್ತಿ ದೊರೆಯಬೇಕನ್ನುವಂಥ ನಮ್ಮ ಅಭಿಪ್ರಾಯ ಆಗಿದೆ. ನ್ಯೂಸ್ 18 ಸಾಮಾಜಿಕವಾಗಿ ತನ್ನದೇ ಆದಂಥ ಒಂದು ಚಾನಲ್ ಹೆಸರು ಗಳಿಸಿಕೊಂಡಿದೆ. ಕೇಂದ್ರ ಸರ್ಕಾರದವರು ಡಾಕ್ಟರ್ ಸಿದ್ಧಗಂಗಾ ಸ್ವಾಮೀಜಿಯವರು ಮಾಡಿದ ಸೇವೆಯನ್ನು ಮನಗಂಡು ಅಪಾರ ಕೊಡುಗೆಯನ್ನು ಸಿದ್ಧಗಂಗಾ ಸ್ವಾಮೀಜಿಯವರು ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ, ಧಾರ್ಮಿಕ ಜಗತ್ತಿಗೆ ಕೊಟ್ಟಿದ್ದಾರೆ. ಅದನ್ನು ಪರಿಗಣಿಸಿ ಕೂಡಲೇ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಬಹುಶಃ ಒಂದು ಅದ್ಭುತ, ನಮ್ಮ ಮಧ್ಯದಲ್ಲಿರುವಂಥ ಒಂದು ದೊಡ್ಡ ಅದ್ಭುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಬಹಳ ಇಡೀ ಜನರ ಒಂದು ಕೂಗಿದೆ, ಭಕ್ತಾದಿಗಳ ಕೂಗಿದೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕನ್ನುವಂಥದ್ದು. ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲ ರೀತಿಯಾದ ಒತ್ತಡ ತರುವಂಥ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ. ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷಗಳನ್ನು ಪೂರೈಕೆ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಾಯಶಃ ಇಂಥ ಮಹಾನ್ ತಪಸ್ವಿಯನ್ನು ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಈ ದೇಶದ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಅವರಿಗೆ ಭಾರತ ರತ್ನವನ್ನು ನೀಡ್ತಕ್ಕಂಥದ್ದು ಅತ್ಯವಶ್ಯಕ. ನಡೆದಾಡುವ ದೇವರಂತ ನಾವೇನು ಅವ್ರನ್ನ ಹೇಳ್ತೀವಿ, ಅವರ ಏನು ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ನಿಜವಾಗ್ಲೂ ಅದು ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ, ದೇಶದ ಒಂದು ಪರಂಪರೆಯಲ್ಲಿ, ದೇಶದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂಥ ವ್ಯಕ್ತಿ ನಮ್ಮ ಸಿದ್ಧಗಂಗಾ ಶ್ರೀಗಳು. ಅದರಿಂದ ಅತ್ಯಂತ ಶ್ರೇಷ್ಠವಾದಂಥ ನಮ್ಮ ದೇಶದ ಪದವಿ ಸ್ಥಾನ ಅಂತ ಹೇಳಿದ್ರೆ, ಅವನು ಅವಾರ್ಡ್ ಅಂತ ಹೇಳಿದ್ರೆ ಭಾರತ ರತ್ನ. ಇದಕ್ಕೆ ಯಾರಾದರೂ ಅರ್ಹರಂತ ಹೇಳಿದ್ರೆ ನಮ್ಮ ಸಿದ್ಧಗಂಗಾ ಶ್ರೀಗಳಂತ ಆ ಒಂದು ಪದವಿಯನ್ನು ಅವರಿಗೆ ನೀಡಬೇಕು ಅಂತ ನಾನು ಕೂಡ ಅದಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನದಾಸೋಹನ ಮಾಡೋಂಥದ್ದು. ಅದಕ್ಕೆ ಅಂತಹ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡೋದು ಬಹಳ ಸೂಕ್ತ. ಅದಕ್ಕೆ ನಾವು ಕೊಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ನ್ಯೂಸ್ 18 ಮಾಡ್ತಿರೋ ಒಂದು ಒಳ್ಳೆ ಅಭಿಯಾನ. ಪರಮ ಪೂಜ್ಯರಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹಿಗಳು, ಅವರಿಗೆ ಭಾರತ ರತ್ನ ಕೊಡಬೇಕನ್ನತಕ್ಕಂತಹ ಒಂದು ಅಭಿಯಾನ ಮತ್ತು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಅದು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಬೇಕು ಅಂತ ದೊಡ್ಡ ಕೂಗು ಎದ್ದಿದೆ.
ಆ ಕೂಗಲ್ಲಿ ನನ್ನ ಧ್ವನಿಯನ್ನು ಸೇರ್ಸಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 18 ಅವರ ಈ ಅಭಿಯಾನಕ್ಕೆ ಅಭಿನಂದನೆಗಳು. ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಏನಿವತ್ತು ಎಲ್ಲರೂ ಆಸೆ ಪಡ್ತಿದ್ದಾರೆ, ಅವರ ಸಾಲಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಭಾರತ ರತ್ನ ಪ್ರಶಸ್ತಿಯನ್ನು ಶ್ರೀಗಳಿಗೆ ನೀಡಿದರೆ ಶ್ರೀಗಳಿಗೆ ಗೌರವ ಅಲ್ಲ, ಅದು ಭಾರತ ರತ್ನ ಪ್ರಶಸ್ತಿಗೆ ಗೌರವ ಅಂತ ಭಾವಿಸ್ತೇನೆ. ಪೂಜ್ಯ ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳವರು ಈ ನಾಡು ದೇಶ ಕಂಡ ಅಪರೂಪದ ವ್ಯಕ್ತಿ. ಈ ಕಾರಣಕ್ಕಾಗಿ ನ್ಯೂಸ್ 18ರವರು ಒಂದು ಅಭಿಯಾನವನ್ನು ಆರಂಭಿಸಿದ್ದು ಬಹಳ ಸೂಕ್ತವಾಗಿದೆ. ಈ ಅಭಿಯಾನಕ್ಕೆ ನಮ್ಮ ಬೆಂಬಲ ಇದೆ. ಪೂಜ್ಯ ಶ್ರೀಗಳವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವುದರಿಂದಾಗಿ ಅವರ ಗೌರವ ಹೆಚ್ಚಾಗುವುದಲ್ಲ, ಭಾರತ ರತ್ನದ ಗೌರವ ಹೆಚ್ಚಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ತ್ರಿವಿಧ ದಾಸೋಹಿ ನಡೆದಾಡದ ದೇವರು ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಅನೇಕ ವರ್ಷಗಳಿಂದ ನಾವೆಲ್ಲ ಕೇಳ್ತಾ ಇದ್ದೀವಿ. ಇಂಥ ಅಪೂರ್ವ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ರು ಅನ್ನೋದೇ ಒಂದು ದಂತಕಥೆಯಾಗಿದೆ. ಅಂಥವ್ರಿಗೆ ಭಾರತ ರತ್ನ ನಿಜವಾಗಲೂ ಕೊಡಲೇಬೇಕು, ಭಾರತ ರತ್ನ ಕೊಡಲೇಬೇಕು. ಇಲ್ಲಿವರೆಗೂ ನೀವು ಕೊಡದೆ ಅವ್ರಿಗೆ ಮಾಡಿರೋದು ಅನ್ಯಾಯ. ಕರ್ನಾಟಕ ಸರ್ಕಾರದವರು ಅವರಿಗೆ ಭಾರತ ರತ್ನ ಕೊಡಲಿಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಸೇರಿದಂತೆ SMS ಮೂಲಕ ನಮ್ಮ ಅಭಿಯಾನಕ್ಕೆ ಸ್ಪಂದಿಸುವಂತೆ ನಾಡಿನ ಜನತೆಗೆ ನಾವು ಕೋರಿದ್ವಿ. ನಮ್ಮ ಮನವಿಗೆ ಅಭೂತಪೂರ್ವವಾಗಿ ಸ್ಪಂದಿಸಿರುವಂತಹ ಸಿದ್ಧಗಂಗಾ ಶ್ರೀಗಳ ಭಕ್ತರು ಇದುವರೆಗೂ ಹೆಚ್ಚು ಸಂದೇಶಗಳನ್ನು ಕಳಿಸಿ ದೇವರಿಗೆ ಭಾರತ ರತ್ನ ಕೊಡಿ ಅಂತ ನಮ್ಮ ಅಭಿಯಾನಕ್ಕೆ ಕೈಯನ್ನ ಜೋಡಿಸಿದ್ದಾರೆ. ಇನ್ನು ಸದ್ಯಕ್ಕೆ ಮಠದ ಸುತ್ತಮುತ್ತ ಯಾವ ರೀತಿ ಸಿಚುವೇಶನ್ ಇದೆ, ಯಾವೆಲ್ಲ ಗಣ್ಯರು ಬರ್ತಾ ಇದ್ದಾರೆ, ಶ್ರೀಗಳ ಆರೋಗ್ಯ ಹೇಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ತುಮಕೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಕಿರಣ್ ಜಾಯ್ನ್ ಆಗಿದ್ದಾರೆ. ಕಿರಣ್, ಸದ್ಯಕ್ಕೆ ಯಾವ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆ? ಈಗ ಕುಮಾರಸ್ವಾಮಿ ಅವರು ನಾಳೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಅಲ್ಲಿಗೆ ರೀಚ್ ಆಗ್ತಾರೆ, ಒಂದು ಸಭೆಯನ್ನ ಕೂಡ ಮಾಡ್ತಾರೆ, ಮಹತ್ವದ ಚರ್ಚೆ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಈಗ ವಿದ್ಯಾರ್ಥಿಗಳಿಗೆ ಅಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಗಣ್ಯರೆಲ್ಲ ಯಾರು ಬರ್ತಾ ಇದ್ದಾರೆ, ಸದ್ಯಕ್ಕೆ ಏನ್ ಟಾಕ್ ನಡೀತಾ ಇದೆ ಅಲ್ಲಿ? ಶರ್ಮಿತಾ, ಏನಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಗೊಂಡಿರ್ತಕ್ಕಂಥದ್ದು. ಮಠದ ಆಡಳಿತ ಮಂಡಳಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಸಾಕಷ್ಟು ಆತಂಕಗೊಂಡಿರೋದು. ಆದ್ರೆ ಆತಂಕಗೊಂಡಿದ್ರೆ ಇವತ್ತು ಪ್ರಾರ್ಥನೆ ವೇಳೆ ಕಿರಿಯ ಶ್ರೀಗಳು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ವದಂತಿಗಳಿಗೆ ನೀವು ಕಿವಿಗೊಡಬೇಡ್ರಿ, ಉತ್ತರಾಯಣ ಕಾಲ ಆಗಿರ್ಬೋದು, ಯಾವುದೇ ಕಾಲ ಆಗಿರ್ಬೋದು, ಶ್ರೀಗಳು ಆರೋಗ್ಯವಾಗಿದ್ದಾರೆ, ಅವರು ಚೇತರಿಸ್ಕೊಂತ ಇದ್ದಾರೆ. ನಿಮ್ಗೆ ಏನು ಮಕ್ಕಳೊಂದಿಗೆ ಮಾತಾಡ್ತಾ ಸಂದರ್ಭದಲ್ಲಿ ನಿಮ್ಗೆ ಶ್ರೀಗಳ ದರ್ಶನ ಕೊಡಿಸಿದೀವಿ, ದರ್ಶನದಿಂದ ನೀವು ಸಂತೃಪ್ತರಾಗಿದ್ದೀರಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಇದೊಂದ್ ಕಡೆ ನೋಡ್ತಾ ಇದ್ರೆ ಶ್ರೀಗಳು ಆರೋಗ್ಯವಾಗಿದ್ದಾರೆ ಅಂತ ಚೇತರಿಕೆಗೊಳ್ತಾ ಇದ್ದಾರೆ ಅನ್ನೋದು ಮಾತುಗಳನ್ನ ಕಿರಿಯ ಶ್ರೀ ಹೇಳ್ತಾ ಇರ್ತಾರೆ. ಆದ್ರೆ ಮತ್ತೊಂದೆಡೆ ಆಪ್ತ ವೈದ್ಯ ಆಗಿರ್ತಕ್ಕಂಥ ಏನು ಪರಮೇಶ್ ಮತ್ತೆ BGS ವೈದ್ಯ ಆಗಿರ್ತಕ್ಕಂಥ ರವೀಂದ್ರ ಹೇಳ್ತಾ ಇರ್ತಕ್ಕಂಥದ್ದು ಕಿಡ್ನಿ ಮತ್ತೆ ಲಂಗ್ಸ್ ಗಳಲ್ಲಿ ನೀರು ತುಂಬ್ಕೊಂತ ಇದೆ, ಹಾಗಾಗಿ ಅವರು ಯಥಾಸ್ಥಿತಿಯಲ್ಲಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಸಾಂಪ್ರದಾಯಿಕ ಮದುವೆನೇ ಇರಲಿ, ಸರಳವಾದ ರಿಜಿಸ್ಟರ್ ಮ್ಯಾರೇಜೇ ಆಗಲಿ, ವಧುವರರು ಇದ್ರೆ ಮಾತ್ರ ವಿವಾಹ ಬಂಧನಕ್ಕೆ ಕಾಲಿಡುವುದಕ್ಕೆ ಸಾಧ್ಯ. ಆದ್ರೆ ಅಲ್ಲಿ ಮಾತ್ರ ವಧು ಇಲ್ಲದೆಯೇ ವಿವಾಹ ನಡೆದಿದೆಯಂತೆ. ಮದುವೆಯಾದ ಹುಡುಗ ನಮ್ಮಿಬ್ರದ್ದು ಮದುವೆ ಆಗಿದೆ ಅಂತಿದ್ರೆ ಹುಡುಗಿ ಮಾತ್ರ ನಾನವಳಲ್ಲ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಕಡೆ ಅಂತೂ ಅವರಿಬ್ರು ಬಂದಿದ್ರು ಸರ್, ಎಲ್ಲ ದಾಖಲೆಗಳನ್ನು ತಗೊಂಡು ಪ್ರೊಡ್ಯೂಸ್ ಮಾಡಿದ್ರು ಸರ್. ಅವರು ದಿನಾಂಕ 23/11/2018 ಸರ್. ಹುಡುಗ ಹುಡುಗಿ ಇಬ್ರು ಬಂದು ದಾಖಲೆಗಳನ್ನೆಲ್ಲಾನು ತಗೊಂಡು ಇದು ಮಾಡಿಸಿ ಪರಿಶೀಲನೆ ಮಾಡಿ ನಾವು ನೋಂದಣಿ ಮಾಡಿದ್ವಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ. ಇವ್ರೇ ನೋಡಿ ಆ ಜೋಡಿ, ಮದ್ವೆಯಾಗಿದ್ದೀನಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಕೆ ನನ್ ಹೆಂಡತಿ, ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ಕೊಳ್ತಿರೋದು ಈ ಗಂಡು. ಹೆಸರು ಗುರುಪಾದಯ್ಯ ಹಿರೇಮಠ. ನಾನು ಮದುವೆಯಾಗಿದ್ದೀನಿ ಅಂತ ಗುರುಪಾದಯ್ಯ ಹೇಳ್ತಿದ್ರೆ ಹುಡುಗಿ ಕಡೆಯವರು ಮಾತ್ರ ಮದುವೆ ನಡೆದೇ ಇಲ್ಲ, ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಅಂತಿದ್ದಾರೆ. ಇವರಿಬ್ರು ಕೊಪ್ಪಳದ ಗಂಗಾವತಿಯವರು, ವೃತ್ತಿಯಲ್ಲಿ ಇಬ್ರು ಶಿಕ್ಷಕರು. ಒಂದ್ಸಲ ಈ ಗುರುಪಾದಯ್ಯ ಈ ಫೋಟೋದಲ್ಲಿರೋ ಯುವತಿಯನ್ನ ನೋಡಿ ಮದುವೆ ಮಾಡಿಕೊಳ್ತೀನಿ ಅಂತ ಹುಡುಗಿ ಮನೆಗೆ ಬಂದಿದ್ನಂತೆ. ಆದ್ರೆ ಗುರುಪಾದಯ್ಯ ಹಿರೇಮಠನಿಗೆ ಈಗಾಗ್ಲೇ ಮದುವೆಯಾಗಿರೋ ವಿಷಯ ತಿಳಿದ ಯುವತಿ ಕುಟುಂಬಸ್ಥರು ಮದುವೆಗೆ ನಿರಾಕರಿಸಿದ್ರು. ಮದುವೆ ಆಗಿದೆ, ಫಸ್ಟ್ನೇ ಮದುವೆ. ಅವ್ರ ಅಣ್ಣವರೇ ಫೋಟೋಗಳನ್ನ ತೋರಿಸಿದ್ರು, ಕೊಡೋಣ ಅಂತ ಹೇಳಿದ್ವಿ, ಹ್ಞೂ ಅಂತೇಳಿ ಅಂದಿದ್ರು. ಆದ್ರೂ ಅವರು ಬಿಟ್ಟಿಲ್ಲ, ಅದನ್ನ ಅಲ್ಲಿಗೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೊಟ್ಟು ಫೋರ್ಜರಿ ಆಗಿ ಸೈನ್ ಆಗಿದೆ.
ಆದ್ರೀಗ ಯುವತಿ ಮನೆಯವರು ಗುರುಪಾದಯ್ಯ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಯಾಕಂದ್ರೆ ಹುಡುಗಿ ಈ ರೀತಿ ಗುರುಪಾದಯ್ಯನ ಜೊತೆ ಯಾವುದೇ ಫೋಟೋ ತೆಗೆಸಿಕೊಂಡಿಲ್ಲ, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಸಹಿನೂ ಮಾಡಿಲ್ಲ. ಇವೆಲ್ಲವೂ ಸುಳ್ಳು ದಾಖಲೆಗಳನ್ನು ಕೊಟ್ಟು ಮದುವೆ ರಿಜಿಸ್ಟ್ರೇಷನ್ ಮಾಡಲಾಗಿದೆ ಅಂತ ಯುವತಿ ಕಡೆಯವರು ಆರೋಪಿಸಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ರಿಜಿಸ್ಟ್ರೇಷನ್ ದಿನ ಇಬ್ರು ಬಂದಿದ್ರು, ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅಂತಿದ್ದಾರೆ. ಕಳೆದ ವರ್ಷ ನವೆಂಬರ್ 23ರಂದು ಇಬ್ಬರ ಮದುವೆಯನ್ನ ರಿಜಿಸ್ಟ್ರೇಷನ್ ಮಾಡಲಾಗಿದೆ. ನಾನು ಮದ್ವೆಯಾಗಿದ್ದೀನಿ ಅಂತ ಯಾವಾಗ ಗುರುಪಾದಪ್ಪ ಯುವತಿ ಮನೆಯವರಿಗೆ ಕರೆ ಮಾಡಿ ಒತ್ತಡ ಹಾಕ್ತಿದ್ನೋ ಆಗ ಈ ವಿಚಾರ ಬೆಳಕಿಗೆ ಬಂದಿದೆ. ಆದ್ರೆ ಯುವತಿ ಒಪ್ಪಿಗೆ ಇಲ್ಲದೆ ನಕಲಿ ದಾಖಲೆ ನೀಡಿ ಮದುವೆ ದಾಖಲೆ ಸೃಷ್ಟಿ ಮಾಡಲಾಗಿದ್ಯಾ ಅಥವಾ ಬೇರೇನಾದ್ರೂ ಗೋಲ್ಮಾಲ್ ಇದೆಯಾ? ಇವೆಲ್ಲವೂ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಕುಡಿದ ಮತ್ತಿನಲ್ಲಿ ತಾಯಿಯನ್ನೇ ಮಗ ಕೊಲೆ ಮಾಡಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ನಡು ರಸ್ತೆಯಲ್ಲೇ ದೊಣ್ಣೆಯಿಂದ ಹೊಡೆದು ತಾಯಿಯ ಬರ್ಬರ ಕೊಲೆ ಮಾಡಿದ್ದಾನೆ ಪಾಪಿ ಮಗ. ಕುಡಿದ ಮತ್ತಲ್ಲಿ ಮಗ ಗಣೇಶ್ ತಾಯಿ ಮೀನಾಕ್ಷಿಯನ್ನ ಕೊಲೆ ಮಾಡಿದ್ದಾನೆ. ಸಹಾಯ ಮಾಡೋಕೆ ಅಂತ ಹೋಗಿ ಇಲ್ಲೊಬ್ಬ ವ್ಯಕ್ತಿ ತಾನೇ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ಆತ ತನ್ನ ಪರಿಚಯಸ್ಥರಿಗೆ ಪಾರ್ಸಲ್ ತಗೊಂಡು ಹೋಗಿದ್ದ. ಆದ್ರೆ ಅದೇ ಆಗಿದ್ದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ಆ ಕೆಲಸದಿಂದ ಕುವೈತ್ನಲ್ಲಿ 7 ತಿಂಗಳ ಕಾಲ ಜೈಲು ಪಾಲಾಗಿದ್ದ. ಆತ ಗಂಡ ಜೈಲಲ್ಲಿ ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರೆ ಹೆಂಡತಿ ಇತ್ತ ಕಣ್ಣೀರನ್ನ ಹಾಕ್ತಾ ಇದ್ಲು. ಇದೀಗ ಸಂಕ್ರಾಂತಿಗೆ ಆ ಕುಟುಂಬಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ನೊಂದವರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಈ ಫೋಟೋದಲ್ಲಿರೋರ ಹೆಸರು ಶಂಕರ್ ಪೂಜಾರಿ. ಉಡುಪಿಯ ಕುಂದಾಪುರದ ಬಸ್ರೂರಿನ ನಿವಾಸಿ. ಈಕೆ ಹೆಂಡತಿ ಜ್ಯೋತಿ. ಗಂಡನ ನೆನೆದು 7 ತಿಂಗಳಿನಿಂದ ಕಣ್ಣೀರಲ್ಲಿ ಕೈ ತೊಳಿತಿದ್ರು. ಇದೀಗ ಇವರ ಮೊಗದಲ್ಲಿ ನಗು ಕಾಣಿಸಿದೆ. ಅದಕ್ಕೆ ಕಾರಣ ಕುವೈತ್ ಜೈಲಿನಲ್ಲಿದ್ದ ಗಂಡನ ಬಿಡುಗಡೆ. ಸಹಾಯ ಮಾಡಿದ್ದೇ ತಪ್ಪಾಗಿ ಹೋಯ್ತು. ಮಾಡದ ತಪ್ಪಿಗೆ 7 ತಿಂಗಳು ಜೈಲು ಶಿಕ್ಷೆ. ಉಡುಪಿಯ ಮುಬಾರಕ್ ಕುವೈತ್ನಲ್ಲಿರೋ ತಮ್ಮ ಅತ್ತೆಗೆ ತಲುಪಿಸಲು ಶಂಕರ್ ಪೂಜಾರಿ ಕೈಗೆ ಮಾತ್ರೆಗಳ ಪಾರ್ಸಲ್ ಕೊಡ್ತಾರೆ. ಅದನ್ನ ತಗೊಂಡು ಹೋಗಬಹುದಾ? ಈ ಮಾತ್ರೆ ಕುವೈತ್ನಲ್ಲಿ ಬಳಕೆಯಲ್ಲಿದೆಯಾ? ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದ ಶಂಕರ್ ಪೂಜಾರಿ ಮಾತ್ರೆಯನ್ನ ತಗೊಂಡು ಹೋಗ್ತಾರೆ. ಆದ್ರೆ ಕುವೈತ್ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಮಾತ್ರೆ ಪಾರ್ಸಲ್ನ ವಿವರಗಳನ್ನ ಕೇಳಿದಾಗ ಶಂಕರ್ ಪೂಜಾರಿ ಕೊಟ್ಟ ಉತ್ತರ ತೃಪ್ತಿ ಕೊಡಲಿಲ್ಲ. ಶಂಕರ್ ಪೂಜಾರಿ ಬಳಿ ಯಾವ ದಾಖಲೆಯೂ ಇರಲಿಲ್ಲ. ಇದರಿಂದ ಶಂಕರ್ ಪೂಜಾರಿಯನ್ನ ಜೈಲಿಗೆ ಹಾಕಲಾಯಿತು. 7 ತಿಂಗಳ ಜೈಲುವಾಸ ಬಳಿಕ ಶಂಕರ್ ಪೂಜಾರಿ ಬಿಡುಗಡೆಯಾಗಿದ್ದಾರೆ. ನಿನ್ನೆ ರಿಲೀಸ್ ಆದ ಕೂಡಲೇ ನನಗೆ ಕಾಲ್ ಮಾಡಿ ಹೇಳಿದ್ರು. ನಿನ್ನೆ ಬೆಳಗ್ಗೆನೆ ಅವ್ರು ಕಾಲ್ ಮಾಡಿದ್ರು, ನಾನು ಕೋರ್ಟಲ್ಲಿದ್ದೆ ಅಮ್ಮ, ಕೋರ್ಟ್ ಶುರುವಾಗ್ತಾ ಇದೆ ಈಗ ಅಂತ. ಆಮೇಲೆ ರಿಲೀಸ್ ಆದ ಕೂಡಲೇ ನನಗೆ 5 ಗಂಟೆಗೆ ಕಾಲ್ ಮಾಡಿ ಹೇಳಿದ್ರು, ರಿಲೀಸ್ ಆಗಿದೆ ಅಮ್ಮ, ಇನ್ನೇನು ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ಈಗ ತುಂಬಾ ಖುಷಿ ಆಗ್ತಾ ಇದೆ. 7 ತಿಂಗಳಿಂದ ಫೀಲಿಂಗ್ ಅಲ್ಲಿದ್ದು ಈಗ ತುಂಬಾ ಹ್ಯಾಪಿ ಅನಿಸ್ತಾ ಇದೆ. ಶಂಕರ್ ಪೂಜಾರಿ ಬಂಧನವಾದಾಗ ಮುಬಾರಕ್ ಅತ್ತೆ ಹೋಗಿ ಸಾಕ್ಷಿ ಹೇಳಿದ್ದಿದ್ರೆ ಶಂಕರ್ ಜೈಲು ಪಾಲಾಗ್ತಿರಲಿಲ್ಲ. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಆದ್ರೀಗ ಮುಬಾರಕ್ ಅತ್ತೆ ನ್ಯಾಯಾಲಯಕ್ಕೆ ಹಾಜರಾಗಿ ಮಾತ್ರೆ ತನಗೆ ಸೇರಿದ್ದು ಎಂದು ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಶಂಕರ್ ಪೂಜಾರಿಗೆ ಕೊನೆಗೂ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ತಸ್ಲಿಂ ಫಾತಿಮಾಗೆ ಅಲ್ಲಿ ವಕೀಲಿಂದ ನೋಟಿಸ್ ಬಂದಿತ್ತು. ನೋಟಿಸ್ ಬರುವಾಗ ಅವ್ರು ಹೇಳಿದ್ರು ಆಯ್ತು ನಾನು ಬರ್ತೇನೆ ಅಂತ ಹೋದ್ರು. ಕೋರ್ಟಿಗೆ ಹೋಗಿ ಅಲ್ಲಿ ಹೇಳಿದ್ರು, ಕೇಳಿದ್ರಲ್ಲ ಯಾವುದು ಏನೇನಂತ ಎಲ್ಲ. ಅವಾಗ ತಸ್ಲಿಂ ಫಾತಿಮಾ ಹೇಳಿದ್ರು ನನಗೆ ಹುಷಾರಿಲ್ಲ, ಅದಕ್ಕೆ ಬೆನ್ನೋಗಿ ಎಲ್ಲ ಟ್ಯಾಬ್ಲೆಟ್. ಆಮೇಲೆ ಅವರು ಸಹ ಸ್ಲಿಪ್ ಎಲ್ಲ ತೋರಿಸಿದ್ರು. ಅವ್ರ ಹತ್ರ ಇತ್ತು, ಖಾಲಿ ಸ್ಲಿಪ್ ಇತ್ತು. ಆ ಸ್ಲಿಪ್ ಎಲ್ಲ ತೋರಿಸುವಾಗ ಜಡ್ಜ್ ನೋಡಿ ಎಲ್ಲ ಹೇಳಿದ್ರು, ಆಯ್ತು ಇನ್ನಂತರ ಇದೆಲ್ಲ ಇದು ಮಾಡಬಾರ್ದು, ತಗೊಳ್ಬಾರ್ದು, ಯಾರಿಗೆ ಸಹ ಇದು ಮಾಡಬಾರ್ದು ಅಂತ ಶಂಕರ್ ಪೂಜಾರಿಗೆ ಹೇಳಿ ರಿಲೀಸ್ ಮಾಡಿದ್ರು. ಶಂಕರ್ ಬಿಡುಗಡೆಯಿಂದ ಜ್ಯೋತಿ ಕುಟುಂಬ ಸಂತಸ ಕಾಣ್ತಿದೆ. ಉಡುಪಿಯ ಹ್ಯೂಮನ್ ರೈಟ್ಸ್ ಫೌಂಡೇಶನ್ ಮತ್ತು ಕುವೈತ್ನ ಕನ್ನಡಿಗರು ತುಳುವರ ಸಹಕಾರದಿಂದ ಶಂಕರ್ ಪೂಜಾರಿ ಬಿಡುಗಡೆಯಾಗಿದ್ದಾರೆ. ಆದರೆ ಪರರಿಗೆ ಉಪಕಾರ ಮಾಡುವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಪಾಠವನ್ನ ಶಂಕರ್ ಪೂಜಾರಿಯ ಸ್ಟೋರಿ ಹೇಳುತ್ತೆ. ಪರೀಕ್ಷಿತ್ ಚೇಟ್, ನ್ಯೂಸ್ 18 ಕನ್ನಡ, ಉಡುಪಿ.
ಇದು ಇವತ್ತಿನ ಕನ್ನಡ ನಾಡು. ಇದೀಗ ದೇವ್ರೇ ಏನಾಗ್ತಿದೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.